ಸಂಡೇ ಕೂಡ ನಮ್ಮ ಕಾಲೇಜಲ್ಲಿ ಇಂಟರ್ನಲ್ಸ್ ಮಾಡ್ತಾರೆ ಗುರು. ಸೊ ಅದಕ್ಕೆ ಬೆಳಿಗ್ಗೆನೇ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಸ್ವಲ್ಪ ತೋತ್ಕೊಂಡು ಟೈಮ್ ಆಗಿತ್ತು ಅಂತ ಬೇಗ ಗಾಡಿ ಹತ್ಕೊಂಡು ಸೀದಾ ಕಾಲೇಜ್ ಕಡೆ ಹೊರಟೆ. ಈ ಇಂಜಿನಿಯರ್ ಲೈಫು ಬರೀ ಅಸೈನ್ಮೆಂಟ್ಸ್ ಬರೆಯೋದು ಮತ್ತು ಇಂಟರ್ನಲ್ಸ್ ಬರೆಯೋದ್ರಲ್ಲೇ ಮುಗ್ದೋಗುತ್ತೆ ಗುರು. ಆದರೆ ಏನು ಮಾಡೋಕ್ಕಾಗಲ್ಲ, ಸಂಡೇ ಇಟ್ರೇನೋ ಮಂಡೇ ಇಟ್ರೇನೋ ಬರೀಲೇಬೇಕು ಅಂದ್ಕೊಂಡು ಅಲ್ಲಿಂದ ಸೀದಾ ಕಾಲೇಜ್ ಹತ್ರ ಬಂದ ತಕ್ಷಣ ಸೀದಾ ಅಮಿತ್ ಹಾಸ್ಟೆಲ್ ಹತ್ರ ಹೋದೆ. ಏನು ಮಾಡ್ತಿದ್ದಾನೆ ಅಂತ ನೋಡೋಕ್ಕೆ ಅವನಿನ್ನೂ ರೆಡಿ ಆಗ್ತಾ ಇದ್ದ. ಸೊ ಅದಕ್ಕೆ ಅಲ್ಲಿರೋ ಟೈಮಲ್ಲೇ ಸ್ವಲ್ಪ ಹೊತ್ತು ಹೊತ್ಕೊಂಡು ಅಲ್ಲಿಂದ ಸೀದಾ ಕ್ಲಾಸ್ ರೂಮ್ ಹತ್ರ ಬಂದೆ. ನಮ್ಮ ಮೆಕ್ಯಾನಿಕಲ್ ಬಾಯ್ಸ್ ಇದ್ರು, ಅವ್ರನ್ನ ಮಾತಾಡ್ಸ್ಕೊಂಡು ಸೀದಾ ಕ್ಲಾಸ್ ರೂಮ್ ಒಳಗಡೆ ಹೋದೆ. ಎಲ್ಲರಿಗಿನ ಮುಂಚೆ ಎದ್ದು ಬಂದೆ. ಯಾಕಪ್ಪ ಅಂದರೆ ಇವತ್ತು ನನಗೆ ಬೆಂಗಳೂರಿನ ಯಲಹಂಕದಲ್ಲಿ ಕ್ಯಾಟ್ರಿಂಗ್ ಕೆಲಸ ಇತ್ತು ಸಂಜೆ. ಸೊ ಅದಕ್ಕೆ ಅಲ್ಲಿಗೆ ಅಷ್ಟರಲ್ಲಿ ತುಂಬ ದೂರ ಇದೆ, ಟೈಮ್ ಆಗುತ್ತೆ ಅಂತ ಬೇಗ ಮುಗಿಸ್ಕೊಂಡು ಅಲ್ಲಿಂದ ಸೀದಾ ನನ್ನ ಲೊಕೇಶನ್ ಹತ್ರ ಬಂದ ತಕ್ಷಣ ತುಂಬ ಹೊಟ್ಟೆ ಸಿಗ್ತಿತ್ತು. ಅದಕ್ಕೆ ಹೋಗಿ ಊಟ ಮಾಡಿಕೊಂಡು ಆಮೇಲೆ ನಮ್ಮ ಕೆಲಸ ಸ್ಟಾರ್ಟ್ ಮಾಡಿದ್ವಿ. ನೋಡ್ರಿ ನೀವೇ ಎಷ್ಟು ಜನ ಇದ್ದಾರೆ ಅಂತ. ಇವರಿಗೆಲ್ಲ ಕೊಟ್ಟು ಕೊನೆಗೆ ಐಟಮ್ ಎಲ್ಲ ಖಾಲಿ ಆಯಿತು. ಇನ್ನೊಂದು 20 ಪ್ಲೇಟ್ ಇತ್ತು, ಜನ ಕೂಡ ಕಡಿಮೆ ಆಗಿದ್ರು. ಅದಕ್ಕೆ ನಾವು ಹೋಗಿ ಊಟ ಮಾಡಿಕೊಂಡು ಇವತ್ತಿನ ಕೆಲಸನ ಎಂಡ್ ಮಾಡ್ತಾಯಿದ್ದೀನಿ. ಇವತ್ತು ನಾನು ಮಾಡಿದ್ದೆಲ್ಲ ಇಷ್ಟೇ.